ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾವಿವತ್ತು ಕುಂಬಳಕಾಯಿಂದ ಪಾಯಸ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಪಾಯಸನ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ನಮ್ಮವ್ವ ಇಲ್ಲಿ ಆಲ್ರೆಡಿ ಕುಂಬಳಕಾಯಿನ ತಿರುಳೆಲ್ಲ ತೆಗೆದು ಅದನ್ನು ಕ್ಯಾರೆಟ್ ಬೀಟ್ರೋಟ್ ತುರಿತಾರಲ್ಲ ನೋಡಿ, ಅದರಲ್ಲಿ ನೀಟಾಗಿ ತುರ್ಕೊತಾ ಇದ್ದಾರೆ. ಆ ತಿರುಳನ್ನು ಮಾತ್ರ ತುರ್ಕೋಬೇಕು, ಆ ಸಿಪ್ಪೆ ತುರಿಯೋಂಗಿಲ್ಲ. ಕುಂಬಳಕಾಯಿಂದ ಪಾಯಸ ಮಾಡ್ತಿರೋದು ನಾವು ಇದೇ ಫಸ್ಟ್ ಟೈಮು. ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಕೂಡ ನೋಡಿ ಒಂದ್ಸಲ ಟ್ರೈ ಮಾಡಿ. ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಒಬ್ಬೊಬ್ರಿಗೆ ಕುಂಬಳಕಾಯಿ ತಿಂದರೆ ಶೀತ ಆಗುತ್ತೆ. ಶೀತ ಆಗೋರು ಕುಂಬಳಕಾಯಿನ ತಿನ್ನೋಕೆ ಹೋಗಬೇಡಿ. ಸೊ ಶೀತ ಆಗಿಲ್ಲ ಅಂತಂದರೆ ಕುಂಬಳಕಾಯಿನ ಮಾಡ್ಕೊಂಡು ತಿನ್ಬೋದು. ಸೊ ನಾನಿಲ್ಲಿ ಫಸ್ಟು ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಕಾಯಿಸ್ಬಿಟ್ಟು ಅದಕ್ಕೆ ಕುಂಬಳಕಾಯಿನ ತುರಿದಿರೋ ಅಂಥ ಕುಂಬಳಕಾಯಿನ ಇಲ್ಲಿ ಬೇಯಿಸೋಕ್ಕಾಗ್ತಾಯಿದ್ದೀನಿ. ಇದು ಸ್ವಲ್ಪ ನೀಟಾಗಿ ನೀರಲ್ಲಿ ಬೇಯಬೇಕು. ಯಾಕೆ ಅಂತಂದರೆ ಪಾಯಸ ಮಾಡುವಾಗ ಕುಂಬಳಕಾಯಿ ಬೆಂದಿಲ್ಲ ಅಂತಂದರೆ ಅದು ಹಾಗೆ ಬಾಯಿಗೆ ಸಿಗುತ್ತೆ. ಅದಕ್ಕೆ ಅದು ಬೇಯೋಷ್ಟರಲ್ಲಿ ನಾನಿಲ್ಲಿ 2 ಸಣ್ಣ ಬೆಲ್ಲನ ತೊಗೊಂಡು ನೀರಲ್ಲಿ ಕಾಯಿಸ್ಕೊತಾ ಇದ್ದೀನಿ. ಯಾಕೆಂತಂದರೆ ಇದು ಕರಗಿಸೋದ್ರಿಂದ ಬೆಲ್ಲದಲ್ಲಿ ಇರುವಂಥ ಕಲ್ಲು ಕೆಳಗಡೆ ಉಳ್ಕೊಳ್ಳುತ್ತೆ. ಬೇಕಂದರೆ ನಾವು ಪಾಕನ ಹಾಗೆ ಸೋದಿಸ್ಕೋಬೋದು ಅಂತ ಅಂದ್ಬಿಟ್ಟು. ಇವಾಗ ಇಲ್ಲಿ ಕುಂಬಳಕಾಯಿ ಕೂಡ ಬೆಂದಾಗಿದೆ. ನಾನಿಲ್ಲಿ ಕರಗಿಸ್ಕೊಂಡಿರುವಂಥ ಬೆಲ್ಲದ ಪಾನಕನ ಸೋಸ್ಕೊತಾ ಇದ್ದೀನಿ. ಯಾಕೆಂದರೆ ಕೆಳಗಡೆ ಕಲ್ಲಿರುತ್ತೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಒಣಶುಂಠಿ ಮತ್ತು ಏಲಕ್ಕಿ ಎರಡನ್ನೂ ಪುಡಿ ಮಾಡಿ ಇಟ್ಕೊಂಡಿರೋಂಥ ಪುಡಿನ ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಫ್ರೆಂಡ್ಸ್. ಮತ್ತು ಸ್ವಲ್ಪ ಒಂದು 4-5 ಸ್ಪೂನಷ್ಟು ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಏಕೆಂದರೆ ಅದು ಗಟ್ಟಿ ಬರಬೇಕಲ್ಲ, ಸೊ ಅದಕ್ಕೋಸ್ಕರ. ಮತ್ತು ಸ್ವಲ್ಪ ತುರಿದಿರೋಂಥ ಕಾಯಿ. ಒಂದೆರಡು ಕುದಿ ಬಂದಮೇಲೆ ಅದು ನೀಟಾಗಿ ಬೆಂದಿರುತ್ತೆ. ಆವಾಗ ನೀವು ಸ್ವಲ್ಪ ತುಪ್ಪನ ಹಾಕೋಬೇಕು ಫ್ರೆಂಡ್ಸ್. ಇದು ಹಳೆ ಸೌಟು. ನಮ್ಮಮ್ಮ ತೂಕಕ್ಕೆ ಪಾತ್ರೆಗೆ ತೂಕಕ್ಕೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ರು. ಸೊ ನಾನು ಈ ಥರ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಳೆ ಸೌಟನ್ನ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡೋಕ್ಕೆ ಯಾವ ಥರ ಯೂಸ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ನೀವು ಕೂಡ ಈ ಥರ ಹಳೆ ಸೌಟ್ಗಳನ್ನ ಬಿಸಾಕೋ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ದ್ರಾಕ್ಷಿ ಗೋಡಂಬಿ ನೀಟಾಗಿ ಫ್ರೈ ಆಗಿದೆ. ಸೊ ಇದನ್ನು ಕೂಡ ಕುಂಬಳಕಾಯಿ ಪಾಯಸಕ್ಕೆ ಹಾಕೊಂಡ್ರೆ ಮುಗೀತು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕುಂಬಳಕಾಯಿ ಪಾಯಸನ ಮಾಡ್ಬೋದು ಅಂತ ಅಂದ್ಬಿಟ್ಟು. ನೋಡೋಣ ಟೇಸ್ಟ್ ಹೇಗೆ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲೇ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಗೋಲ್ಡಿಶ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಇದು ಇವಾಗ ಆಗಿದೆ. ನಾನು ಇಲ್ಲಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಮೇಲೆ ಹಸುವಿನ ಹಾಲನ್ನ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೀವು ಕೂಡ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಬಾಯಲ್ಲಿಟ್ಟರೆ ಕರಗುವಂತಹ ಕುಂಬಳಕಾಯಿ ಪಾಯಸ ರೆಡಿ ಟು ಹೀಟ್ ಫ್ರೆಂಡ್ಸ್. ಆಮೇಲೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ತೆಳುವಾಗಿತ್ತು. ಮತ್ತು ಅರ್ಧ ಪಾಯಸ ಕೂಡ ಗಟ್ಟಿಯಾಗುತ್ತೆ. ನೀವು ಬೇಕು ಅಂದರೆ ಪುನಃ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೋದು ಫ್ರೆಂಡ್ಸ್. ಅಷ್ಟರಲ್ಲಿ ನಮ್ಮ ಆಂಟಿ ಮಗಳು ಬಂದಳು. ಅವಳಿಗೂ ಕೂಡ ಕುಂಬಳಕಾಯಿ ಪಾಯಸನ ಟೇಸ್ಟ್ ಮಾಡೋಕ್ಕೆ ಅಂತ ಕೊಟ್ಟೆ. ಗಾಯ್ಸ್, ಕುಂಬಳಕಾಯಿ ಪಾಯಸ ಮಾಡಿ ಟೇಸ್ಟ್ ಮಾಡಾಯಿತು. ಬಟ್ಟೆನ ಸ್ವಲ್ಪ ಬಟ್ಟೆ ಇದ್ದು ಸ್ಟಿಚ್ ಮಾಡೋಣ ಅಂತ ಕೂತಿದ್ದೆ. ಅಷ್ಟರಲ್ಲಿ ಮೀಶೋದಿಂದ ಒಂದು ಪಾರ್ಸಲ್ ಬಂತು. ಏನಪ್ಪ ಅದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಇದು ಬಂದು ನಾನು ಲೆಹೆಂಗಾ ಒಳಗಡೆ ಹಾಕ್ತಾರಲ್ಲ, ಏನೇದು ಹೇಳ್ತಾರೆ ಬ್ರಿಷರು ಅಥವಾ ಸ್ಕರ್ಟ್ ಅಂತ ಏನು ಹೇಳ್ತಾರೆ, ಲೆಹೆಂಗಾ ಒಳಗಡೆ ಹಾಕೋದು. ಸೊ ಅದನ್ನು ಬುಕ್ ಮಾಡಿದೆ. ಅದು ಎಷ್ಟು ಕೊಟ್ಟು ಬುಕ್ ಮಾಡಿದೆ ಅಂತಂದರೆ 247 ರೂಪಾಯಿ. ವೈಟ್ ಕಲರು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಆದರೆ ನನ್ನ ಮಗಳಿಗೆ ತುಂಬ ಲೆಂತ್ ಆಗ್ತಿತ್ತು. ನಾನು ಅದಕ್ಕೆ ಏನು ಮಾಡಿದೆ ಅಂತಂದರೆ ಅದನ್ನು ಫುಲ್ಲು ಮೇಗಡೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಹಾಗೆಯೇ ಲೆಹೆಂಗಕ್ಕೆ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಅದು ಹಾಕೋದು ತೆಗೆಯೋದೇನು ಬೇಡ ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುವಂಥ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.